ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡಿಕೊಂಡೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವಾಗ ಫಸ್ಟ್ ಪಿಲ್ಲೋಗಳೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ. ಸೋಫಾ ಕವರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು, ಅದನ್ನು ಸ್ವಲ್ಪ ಕ್ಲೀನಾಗಿ ಇಡೋಣ ಅಂದ್ಬಿಟ್ಟು ನೀಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಬೇಗ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಾದಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಬಂದೆ. ಮಾರ್ನಿಂಗ್ ಇದು ಒಂದು ಸ್ಟ್ರಾಂಗ್ ಟೀ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ, ಮೈಂಡ್ ಫ್ರೀ ಅನಿಸುತ್ತೆ. ಸೊ ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಎನರ್ಜಿ ಬರುತ್ತೆ ಬೇಗ ಕೆಲಸ ಮಾಡೋಕ್ಕೆ. ಸೊ ಹಾಗಾಗಿ ಟೀ ಕುಡಿದು ಅದಾದಮೇಲೆ ನೈಟ್ ಮಳೆ ಬಂದಿತ್ತು ಗೈಸ್. ಹಾಗಾಗಿ ನೋಡೋಣ ಅಂತ ಹೊರಗಡೆ ಬಂದೆ. ನೋಡಿ, ಇಲ್ಲಿ ಇಲಿಗಳು ತುಂಬ ಇದೆ. ಇಲಿಗಳು ಆ್ಯಂಡ್ ಸೊಳ್ಳೆಗಳು. ಮಸ್ಕಿಟೋ ಅಂತೂ ಕೇಳೋಂಗೆ ಇಲ್ಲ. ಇಲಿಗಳಾದರೆ ನೈಟ್ ಟೈಮ್ ಬರುತ್ತೆ, ಬೆಳಗ್ಗೆ ಅಷ್ಟು ಹೋಗ್ಬಿಡುತ್ತೆ. ಪಾಟಲ್ಲಿರೋ ಗಿಡಗಳೆಲ್ಲ ಕಟ್ ಮಾಡಿದೆ ನೋಡಿ, ಲೀವ್ಸ್ ಎಲ್ಲ ತಿಂದೋಗ್ಬಿಡುತ್ತೆ. ತುಳಸಿ ಆಗಲಿ ನೋಡ್ರಿ, ರುದ್ರಾಕ್ಷಿ ಗಿಡ ಹಾಕಿದೆ, ಊರಿಂದ ತೊಗೊಬಂದು ಹಾಕಿದೆ ಗೈಸ್. ನಾನು ಒಟ್ಟು 3 ಟೈಮ್ಸ್ ತಂದು ಹಾಕಿದ್ದೀನಿ. ಅಷ್ಟು ಸರಿನೂ ಕಟ್ ಮಾಡಿ ಹಾಕಿದೆ. ಸೊ ಅದರಲ್ಲಿ ಇದು ಒಂದು ಗಿಡದಲ್ಲಿ ರೋಸ್ ಬಿಟ್ಟಿದೆ. ರೋಸ್ ಗಿಡದಲ್ಲಿ ಫಸ್ಟ್ ಗಿಡದಲ್ಲಿ ರೋಸ್ ಬಿಟ್ಟಿದ್ದು ದೇವ್ರ ಫೋಟೋಗೆ ಇಟ್ಟಿದೆ. ಇದನ್ನು ನಾನೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ, ನಾನೇ ಮುಟ್ಕೊಳ್ಳೋಣ ಅಂತ. ಹೆಂಗೂ ರೋಸ್ ಬಿಟ್ಟಿದೆ. ಸೊ ಅದಾದಮೇಲೆ ಒಳಗಡೆ ಇರೋದು ಮನಿ ಪ್ಲಾಂಟ್ಗೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೆ. ಸೊ ಇದೇನಿದೆ ಬುದ್ಧಂದು, ಇದು 1 ವರ್ಷದಿಂದ ಇಟ್ಕೊಂಡಿದ್ದೆ ಗೈಸ್. ಸೊ ಅದಾದಮೇಲೆ ಹೊರಗಡೆ ಇಟ್ಟಿದ್ದೆ ಸ್ವಲ್ಪ ದಿನ, ಹಾಗಾಗಿ ಅದೆಲ್ಲ ಒಣಗೋಗ್ಬಿಟ್ಟಿತ್ತು. ಬೇರಿತ್ತು ಅಂದ್ಬಿಟ್ಟು ನೀರು ಹಾಕ್ತಾಯಿದ್ದೆ. ಸೊ ಇವಾಗ ಚಿಗುರಿದೆ ಅದು ಮನಿ ಪ್ಲ್ಯಾಂಟು. ಅದಾದಮೇಲೆ ನಾನು ವಾಶ್ ಬೇಷನ್ ಹತ್ರ ಒಂದು ಅಲೋವೆರಾ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಬ್ಯಾಂಬೂ ಗಿಡ ಇಟ್ಟಿದ್ದೀನಿ. ಅದಕ್ಕೂ ಸ್ವಲ್ಪ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದಾದಮೇಲೆ ಫಿಶ್ಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದು, ಫುಡ್ ಹಾಕೋಣ ಅಂತ ಬಂದೆ. ಸೊ ಅದಾದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹೊರಗಡೆ ಪ್ಯಾಸೇಜ್ಗಳ ಧೂಳಾಗ್ಬಿಟ್ಟಿತ್ತು ಗೈಸ್. ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿದೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಹೊರಗಡೆ ಬಾಗಿಲಿಗೆ ಫಸ್ಟ್ ಪ್ಯಾಸೇಜ್ ಎಲ್ಲ ತೊಳೆದಿದ್ದೆ. ಅದಾದಮೇಲೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಇಟ್ಟು ಹೂವು ಇಡ್ತಾಯಿದ್ದೀನಿ. ಯಾಕೆಂದರೆ 10 ಗಂಟೆ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರಲ್ಲೇ ಹೋಗಿ ಬರಬೇಕು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂದ್ಬಿಟ್ಟು ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು ಪೇಂಟ್ ಮಾಡಿಸ್ಬೇಕು ಗೈಸ್. ಹಾಗಾಗಿ ಅವ್ರು ಅದನ್ನ ಹಂಗೆ ಬಿಟ್ಟಿದ್ದಾರೆ, ಬಿಲ್ಡಿಂಗ್ ಓನರು. ಸೊ ಒಂದು ಚಿಕ್ಕದಾಗಿ ಅಲ್ಲೊಂದು ರಂಗೋಲಿ ಹಾಕ್ಕೊಂಡೆ, ರಂಗೋಲಿ ಹಾಕಿ ಮುಗಿಸ್ದೆ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದೆ. ಸೊ ಪೂಜೆ ಮಾಡಿದೆ. ಮಾರ್ನಿಂಗ್ ಎದ್ದು ಪೂಜೆ ಮಾಡಿದ್ರೆ ಒಂದು ವೈಬ್ ಇರುತ್ತೆ. ಆ್ಯಂಡ್ ಆಲ್ಸೋ ರೋಸ್ ಇತ್ತಲ್ವ, ಅದನ್ನು ಕಟ್ ಮಾಡಿಕೊಂಡೆ. ಸೊ ನೋಡಿ, ಚೆನ್ನಾಗಿದೆ. ಅದಾದಮೇಲೆ ನಾನು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೊರಟೆ. ನೋಡಿ, ರೋಸ್ ಮುಟ್ಕೊಂಡು ಹೊರಡ್ತಾ ಇದ್ದೀನಿ ಇವಾಗ ಲಾಕ್ ಮಾಡೋಣ ಅಂತ. ಸೊ ಇನ್ನೂ ಗೇಟ್ ಕೂಡ ಪೇಂಟ್ ಮಾಡಿಸಿಲ್ಲ ಗೈಸ್ ಅವರು. ಸೊ ಹಾಗಾಗಿ ಈ ರೀತಿ ಇದೆ ಅಷ್ಟೇ. ಪೇಂಟ್ ಮಾಡಿಸ್ಬೇಕು, ಮಾಡಿಸಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಇದೇ ರೀತಿ ಕಾಣುತ್ತೆ, ಚೆನ್ನಾಗಿಲ್ಲ ಇವಾಗ. ಸೊ ನಾನು ವಾಕಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಡ್ಕೊಂಡೇ ಹೋಗೋಣ, ಇನ್ನೆಷ್ಟು ದೂರ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾಯಿದ್ದೀನಿ.
ಒಂದು 2 ಮಿನಿಟ್ಸ್ ಆಗುತ್ತೆ ಅಷ್ಟೇ ದೇವಸ್ಥಾನಕ್ಕೆ. ಸೊ ಹತ್ರನೇ ಇದೆ. ಅದಾದಮೇಲೆ ನಾನು ಬಂದಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಪ್ರಶಾಂತವಾಗಿದೆ ದೇವಸ್ಥಾನ. ಸೊ ನೋಡಿ, ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಕೊಟ್ಟರು, ಒಂದು ಬಾಳೆಹಣ್ಣು ಕೊಟ್ಟರು. ಸೊ ಅದಾದಮೇಲೆ ಒಂದು 10 ಮಿನಿಟ್ಸಲ್ಲಿ ಕೂತ್ಕೊಂಡಿದ್ದು ಸಮಾಧಾನವಾಗಿ. ಅದಾದಮೇಲೆ ಹೊರಟೆ ಮನೆ ಕಡೆ. ಸೊ ನಾನು ಮನೆ ಹತ್ರ ಬಂದೆ, ಮನೆ ರೀಚ್ ಆದೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.